SSLC ನಂತರ PUC ನಲ್ಲಿ ಕಾಮರ್ಸ್ ತಗೋಬೇಕಂತಿದ್ದೀರಾ? ಬಟ್ ಯು ವಾಂಡರ್ ವಾಟ್ ಈಸ್ ಕಾಮರ್ಸ್ ಆಲ್ ಅಬೌಟ್? ಈ ಕಾಮರ್ಸ್ ಸಬ್ಜೆಕ್ಟ್ ಅಲ್ಲಿ ಏನೆಲ್ಲ ಕಲಿಸ್ತಾರೆ? ವಾಟ್ ಆರ್ ದ ಸಬ್ಜೆಕ್ಟ್ಸ್ ಇನ್ ಕಾಮರ್ಸ್? ವಾಟ್ ಆರ್ ದ ಕಾಂಬಿನೇಷನ್ಸ್ ಅವೈಲೇಬಲ್? ಫೀಸ್ ಎಷ್ಟಿರುತ್ತೆ? ಪ್ರಾಕ್ಟಿಕಲ್ಸ್ ಮತ್ತು ಥಿಯರಿ ಸಬ್ಜೆಕ್ಟ್ ಅಂತ ಹೇಳಿದ್ರೆ ಏನು? ಅಂಡ್ ವೆರಿ ಇಂಪಾರ್ಟೆಂಟ್ಲಿ, ಕಾಮರ್ಸ್ ಈಸಿ ಇರುತ್ತಾ ಅಥವಾ ಟಫ್ ಇರುತ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಿದ್ದೀರಾದ್ರೆ ಯು ಆರ್ ಎಟ್ ದ ರೈಟ್ ಪ್ಲೇಸ್. Hello everyone, ಎಲ್ರಿಗೂ ನಮಸ್ಕಾರ. Welcome to CMAS Academy. Now, let me give you a little brief about what is commerce and what you're going to study in commerce. Okay, ಈ ವಾಣಿಜ್ಯ ಕಾಮರ್ಸ್ ನಲ್ಲಿ ನೀವು ಏನ್ ಕಲಿತೀರಾ ಅದ್ರ ಬಗ್ಗೆ ಒಂದು ಸಣ್ಣ ಕಿರುನೋಟವನ್ನ ಕೊಡ್ತೇನೆ. ನೋಡಿ ಮಕ್ಕಳೇ, ಯಾವುದೇ ಒಂದು ದೇಶದ ಇಕಾನಮಿ, ಅರ್ಥವ್ಯವಸ್ಥೆ ನಡಿಬೇಕಾದ್ರೆ ಹಣದ ಚಲಾವಣೆ ಆಗಬೇಕು ಅಲ್ವಾ? ದೇರ್ ಹ್ಯಾಸ್ ಟು ಬಿ ಮನಿ ಸರ್ಕ್ಯುಲೇಷನ್. ಸೊ ಈ ಹಣದ ಚಲಾವಣೆ ಆಗ್ಬೇಕಿದ್ರೆ ಯಾರಾದ್ರೂ ಏನನ್ನಾದ್ರೂ ಮಾರಬೇಕು ಅಂಡ್ ಮಾರಾಟ ಮಾಡುವವರಿದ್ದಾರೆ ಅಂತ ಹೇಳಿದ್ರೆ ಖರೀದಿ ಮಾಡುವವರು ಕೂಡ ಇರ್ತಾರೆ. ಇಫ್ ದೇರ್ ಆರ್ ಸೆಲ್ಲರ್ಸ್, ದೇರ್ ವಿಲ್ ಬಿ ಬಯರ್ಸ್ ಆಲ್ಸೋ. ದಿಸ್ ಈಸ್ ಹೌ ಮನಿ ಈಸ್ ಗೋಯಿಂಗ್ ಟು ಬಿ ಸರ್ಕ್ಯುಲೇಟೆಡ್. ನಾವು ಏನನ್ನ ಮಾರಾಟ ಮಾಡ್ತೇವೆ? ಗೂಡ್ಸ್ ಅಂಡ್ ಸರ್ವಿಸಸ್, ಸರಕು ಮತ್ತು ಸೇವೆಗಳನ್ನ ಮಾರಾಟ ಮಾಡ್ತೇವೆ. ಸೊ ಸರಕುಗಳು ಅಥವಾ ಗೂಡ್ಸ್ ಗಳು ಮಾರಾಟವಾಗಬೇಕಿದ್ರೆ ದೇ ಹ್ಯಾವ್ ಟು ಬಿ ಪ್ರೊಡ್ಯೂಸ್, ಸರಕನ್ನ ಉತ್ಪಾದನೆ ಮಾಡಬೇಕು, ರೈಟ್? ಸೊ ಗೂಡ್ಸ್ ಹ್ಯಾಸ್ ಟು ಬಿ ಮ್ಯಾನುಫ್ಯಾಕ್ಚರ್ಡ್. ಸರಕುಗಳು ಉತ್ಪಾದನೆ ಆಗಬೇಕಿದ್ರೆ ನಮಗೆ ಇಂಡಸ್ಟ್ರಿಗಳು ಬೇಕು, ಕಾರ್ಖಾನೆಗಳು ಬೇಕು, ಫ್ಯಾಕ್ಟರೀಸ್ಗಳು ಬೇಕು. ಫ್ಯಾಕ್ಟರೀಸ್ಗಳು ಬೇಕಂತ ಹೇಳಿದ್ರೆ ಅಲ್ಲಿ ಮೆಷಿನರಿಗಳು ಬೇಕು, ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಜನರು ಬೇಕು, ಅಂಡ್ ಅಲ್ಲಿ ನಡೆಯುವಂತಹ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳು, ವ್ಯವಹಾರಗಳನ್ನ ನಾವು ಬರೆದಿಟ್ಟುಕೊಳ್ಬೇಕು, ರೆಕಾರ್ಡ್ ಮಾಡಬೇಕು. ಸೊ ಈ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಬೇಕಿದ್ರೆ ಕೆಲವೊಂದು ಲೆಕ್ಕ ಪತ್ರಗಳು ಬೇಕು, ಅಂದ್ರೆ ಅಕೌಂಟಿಂಗ್ ಬುಕ್ಸ್ ಗಳ ಅವಶ್ಯಕತೆ ಇರುತ್ತೆ. ಸೊ ಈ ತರ ಇದು ಒಂದಕ್ಕೊಂದು ಲಿಂಕ್ ಆಗ್ತಾ ಹೋಗುತ್ತೆ. ಸೊ ಬೇಸಿಕ್ಲಿ ಎವ್ರಿಥಿಂಗ್ ದಟ್ ಯು ಸಿ ಇನ್ ದ ವರ್ಲ್ಡ್ ಈಸ್ ಸಮ್ ಆರ್ ದ ಅದರ್ ವೇ ರಿಲೇಟೆಡ್ ಟು ಕಾಮರ್ಸ್. ಇದೇ ಎಲ್ಲ ವಿಷಯಗಳನ್ನ ನೀವು ಕಾಮರ್ಸ್ ನಲ್ಲಿ ಕಲಿತೀರಾ. ಸೊ ದಟ್ ವಾಸ್ a little introduction about commerce. Now let's move on to what are the subjects you are going to study in commerce. So commerce ನಲ್ಲಿ ನೀವು ಕಲಿಯುವಂತಹ ವಿಷಯಗಳು ಯಾವುವು? Now what are the subjects and languages? Totally there are 4 subjects and 2 languages. So 4 subject ಗಳಲ್ಲಿ 2 ಸಬ್ಜೆಕ್ಟ್ ಕಂಪಲ್ಸರಿ ಆಗಿರುತ್ತೆ. ದಟ್ ಈಸ್ ಅಕೌಂಟೆನ್ಸಿ ಅಂಡ್ ಬಿಸಿನೆಸ್ ಸ್ಟಡೀಸ್. ಇನ್ನು ಉಳಿದಂತೆ 2 ಸಬ್ಜೆಕ್ಟ್ ಗಳು ದಟ್ ಡಿಪೆಂಡ್ಸ್ ಆನ್ ದ ಕಾಂಬಿನೇಷನ್. ಸೊ ಅದು ಮುಂದೆ ನಾನು ಕಾಂಬಿನೇಷನ್ ನ ಬಗ್ಗೆ ಹೇಳುವಾಗ ಐ ವಿಲ್ ಟೆಲ್ ಅಬೌಟ್ ದೀಸ್ 2 ಸಬ್ಜೆಕ್ಟ್ಸ್. ಓಕೆ, ಬಟ್ ಅಕೌಂಟೆನ್ಸಿ ಮತ್ತು ಬಿಸಿನೆಸ್ ಸ್ಟಡೀಸ್ ಕಂಪಲ್ಸರಿ ಸಬ್ಜೆಕ್ಟ್ಸ್ ಫಾರ್ ಆಲ್ ದ ಕಾಂಬಿನೇಷನ್ಸ್. ಕ್ಲಿಯರ್? ದೆನ್ 2 languages I told you, 2 languages ಇರುತ್ತೆ. One is English. So English is compulsory language. Okay. Then second one Hindi or Kannada or Sanskrit. ಇದರಲ್ಲಿ ನೀವು ಚೂಸ್ ಮಾಡಬಹುದು. ಓಕೆ, ಬೇರೆ ಲ್ಯಾಂಗ್ವೇಜಸ್ ಕೂಡ ಇರಬಹುದು ಡಿಪೆಂಡಿಂಗ್ ಆನ್ ದ ಕಾಲೇಜ್, ಬಟ್ ಜನರಲಿ ಹಿಂದಿ, ಕನ್ನಡ ಅಥವಾ ಸಂಸ್ಕೃತ್ ಈ 3ರಲ್ಲಿ ಒಂದು ಲ್ಯಾಂಗ್ವೇಜ್ ಅನ್ನ ನೀವು ಆಯ್ದುಕೊಳ್ಳಬಹುದು. ಹಿಂದಿ ಮತ್ತು ಕನ್ನಡ ಎರಡನ್ನು ಕೂಡ ಚೂಸ್ ಮಾಡ್ಕೊಳ್ಳಬಹುದಾ? ಇಲ್ಲ, ಎನಿ ಒನ್. ಓಕೆ, ಯು ಕ್ಯಾನ್ ಚೂಸ್ ಎನಿ ಒನ್, ಬಟ್ ಇಂಗ್ಲಿಷ್ ವಿಲ್ ಬಿ ಯೋರ್ ಕಂಪಲ್ಸರಿ ಲ್ಯಾಂಗ್ವೇಜ್. ನೌ ವಾಟ್ ಈಸ್ ಥಿಯರಿ ಅಂಡ್ ವಾಟ್ ಆರ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್? ಇದು ಹೆಚ್ಚಿನ ಮಕ್ಕಳಿಗೆ ಗೊತ್ತಿರುತ್ತೆ, ಆದ್ರೂ ಇಫ್ ಸಂಬಡಿ ಇಸ್ ನಾಟ್ ಅವೇರ್ ಆಫ್ ಇಟ್, ನಾನು ಅಂತ ಮಕ್ಕಳಿಗೆ ಹೇಳ್ತಾ ಇದ್ದೇನೆ. ಥಿಯರಿ ಅಂತ ಹೇಳಿದ್ರೆ ದೇರ್ ಆರ್ ಓನ್ಲಿ ಕಾನ್ಸೆಪ್ಟ್ಸ್. ಓಕೆ, ಟಾಪಿಕ್ಸ್ ಗಳಿರುತ್ತೆ. ಆ ಟಾಪಿಕ್ಸ್ ಗಳನ್ನ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು, ಅರ್ಥ ಮಾಡ್ಕೊಂಡು ಬರೆಯುವಂತದ್ದು. ಇಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ಸ್ ಗಳು, ಲೆಕ್ಕಗಳು ಬರೋದಿಲ್ಲ. ಓಕೆ, ಥಿಯರಿಯಲ್ಲಿ ಯಾವುದೇ ಕ್ಯಾಲ್ಕುಲೇಷನ್ಸ್ ಇಲ್ಲ. ಬಟ್ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಗಳಲ್ಲಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ನೀವು 10th ಸ್ಟ್ಯಾಂಡರ್ಡ್ ನಲ್ಲಿ ಯಾವ ರೀತಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ತಾ ಇದ್ರಿ ಇನ್ ದ ಮ್ಯಾಥ್ಸ್ ಸಬ್ಜೆಕ್ಟ್, ಅದೇ ರೀತಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ನಲ್ಲಿ ಕ್ಯಾಲ್ಕುಲೇಷನ್ಸ್ ಇರುತ್ತೆ. ಓಕೆ, ಇಲ್ಲಿ ಕ್ಯಾಲ್ಕುಲೇಟರ್ ಅನ್ನ ನೀವು ಬಳಸಬಹುದು. PUC ನಲ್ಲಿ ಕ್ಯಾಲ್ಕುಲೇಟರ್ಸ್ ಗಳನ್ನ ನೀವು ಬಳಸಬಹುದು. ಸೊ ಮುಂದೆ ಕಾಂಬಿನೇಷನ್ಸ್ ಹೇಳುವಾಗ ನಾನು ಹೇಳ್ತಾ ಹೋಗ್ತೇನೆ ಯಾವ್ದೆಲ್ಲ ಥಿಯರಿ ಸಬ್ಜೆಕ್ಟ್, ಯಾವ್ದೆಲ್ಲ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಸೊ ದಟ್ ಅಕಾರ್ಡಿಂಗ್ಲಿ ಯು ಕ್ಯಾನ್ ಚೂಸ್ ವಿಚ್ ಕಾಂಬಿನೇಷನ್ ಯು ವಾಂಟ್ ಟು ಗೋ ಫಾರ್. ಆಲ್ರೈಟ್, so that was about theory and practical subject. Now let's move on to the combinations available in commerce. Now first combination is ABES. ಸೊ ಎ ಅಂತ ಹೇಳಿದ್ರೆ ಅಕೌಂಟೆನ್ಸಿ, ಲೆಕ್ಕಶಾಸ್ತ್ರ. ಬಿ ಅಂತ ಹೇಳಿದ್ರೆ ಬಿಸಿನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನ. ಇ ಅಂತ ಹೇಳಿದ್ರೆ ಇಕನಾಮಿಕ್ಸ್, ಅರ್ಥಶಾಸ್ತ್ರ. ಎಸ್ ಈಸ್ ಸ್ಟ್ಯಾಟಿಸ್ಟಿಕ್ಸ್. ಓಕೆ, ದಟ್ ಇಸ್ ಸಂಖ್ಯಾಶಾಸ್ತ್ರ. ನಾವು ಇದರಲ್ಲಿ ಯಾವುದೆಲ್ಲ ಪ್ರಾಕ್ಟಿಕಲ್ ಸಬ್ಜೆಕ್ಟ್, ಯಾವುದು ಥಿಯರಿ ಸಬ್ಜೆಕ್ಟ್? ನೋಡಿ, ಅಕೌಂಟೆನ್ಸಿ ಇಸ್ ಅ ಪ್ರಾಕ್ಟಿಕಲ್ ಸಬ್ಜೆಕ್ಟ್, ಕ್ಯಾಲ್ಕುಲೇಷನ್ಸ್ ಗಳು ಇರುತ್ತೆ. ಓಕೆ, ಅಂಡ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ಅ ಪ್ರಾಕ್ಟಿಕಲ್ ಸಬ್ಜೆಕ್ಟ್. ಬಟ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಹೇಳಿದ್ರೆ 10th ಸ್ಟ್ಯಾಂಡರ್ಡ್ ನಲ್ಲಿ ಮ್ಯಾಥ್ಸ್ ಇತ್ತಲ್ಲ, ಅದೇ ರೀತಿ ಇರುತ್ತಾ? ವಿಲ್ ಇಟ್ ಬಿ ವೆರಿ ಟಫ್ ಅಂತ ನೀವು ಅಂದ್ಕೊಂಡಿದ್ರೆ ನೋ, ಸ್ಟ್ಯಾಟಿಸ್ಟಿಕ್ಸ್ ಈಸ್ ನಾಟ್ ಲೈಕ್ ಯುವರ್ 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್. ಓಕೆ, 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್ ತುಂಬಾ ಕಷ್ಟ ಅನಿಸ್ತಾ ಇತ್ತು, ಸ್ಟ್ಯಾಟಿಸ್ಟಿಕ್ಸ್ ಬೇಡ ಅಂತ ಇದ್ರೆ ಇಟ್ ಈಸ್ ನಾಟ್ ಲೈಕ್ 10th ಸ್ಟ್ಯಾಂಡರ್ಡ್ ಮ್ಯಾಥ್ಸ್. ಓಕೆ, ಸ್ಟ್ಯಾಟಿಸ್ಟಿಕ್ಸ್ ಈಸ್ ಸಿಂಪಲ್. ನಿಮಗೆ ಬೇಸಿಕಲಿ ಏನ್ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಏನ್ ನಾಲೆಜ್ ಇರ್ಬೇಕಂತ ಹೇಳಿದ್ರೆ ಪ್ಲಸ್, ಮೈನಸ್, ಡಿವಿಷನ್, ಮಲ್ಟಿಪ್ಲಿಕೇಶನ್. ಸೊ ಇಷ್ಟು ಕ್ಯಾಲ್ಕುಲೇಷನ್ಸ್ ಅನ್ನ ಚೆನ್ನಾಗಿ ಮಾಡಕ್ ಬರುತ್ತೆ ಅಂತ ಹೇಳಿದ್ರೆ ಸ್ಟ್ಯಾಟಿಸ್ಟಿಕ್ಸ್ ವಿಲ್ ಬಿ ಅ ಗುಡ್ ಆಪ್ಷನ್ ಫಾರ್ ಯು. ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ. ಯು ಕ್ಯಾನ್ ಗೋ ಫಾರ್ ದಿಸ್ ಕಾಂಬಿನೇಷನ್.
So accountancy and statistics two are practical subjects here and business studies ಮತ್ತು economics are theory subjects. But economics ನಲ್ಲಿ ಒಂದ್ ಸ್ವಲ್ಪ ಗ್ರಾಫ್ ಇರುತ್ತೆ and ಒಂದ್ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಇರುತ್ತೆ. Again very simple calculations. But 70% of the subject is theory, ಒಂದ್ 30% are practical. Okay, the graph drawing ಗಳಿರುತ್ತೆ and calculations ಗಳಿರುತ್ತೆ. Okay. Now second combination is ABEM. A stands for accountancy, B business studies, E economics, and M is mathematics. Now mathematics is again not your 10th standard maths. 10th standard maths alla idu, it is basic maths. Profit loss calculation galu, simple interest calculation galu, compound interest calculation galu. So ee taradella problems galirutte. And it is not like your 10th standard maths. Okay, idu kuda simple agirutte and it is also a scoring subject. So maths alli ಒಂದ್ ಸ್ವಲ್ಪ interest ಇದೆ ಅಂತ ಹೇಳಿದ್ರೆ basic plus minus addition division ಬರುತ್ತೆ ಅಂತ ಹೇಳಿದ್ರು, you can go for this combination, that is ABEM. Okay. Next combination is ABEC. So accountancy, business studies, economics and computer science. So computer science ನಲ್ಲಿ ಇಲ್ಲಿ ಸ್ವಲ್ಪ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇರುತ್ತೆ, ಪ್ರಾಕ್ಟಿಕಲ್ಸ್ ಇರುತ್ತೆ. ಸೊ ಔಟ್ ಆಫ್ 100 ಮಾರ್ಕ್ಸ್ 30 ಮಾರ್ಕ್ಸ್ ನಿಮಗೆ ಪ್ರಾಕ್ಟಿಕಲ್ಸ್ ಇರುತ್ತೆ, ಅಂದ್ರೆ ಲ್ಯಾಬ್ ಇರುತ್ತೆ. ಅಂಡ್ 70 ಮಾರ್ಕ್ಸ್ ವಿಲ್ ಬಿ ಯುವರ್ ಫೈನಲ್ ಎಕ್ಸಾಮ್. ನೀವು ಫೈನಲ್ ಎಕ್ಸಾಮ್ ಬರೆಯೋದು 70 ಮಾರ್ಕ್ಸ್ ಗೆ, 30 ಮಾರ್ಕ್ಸ್ ನಿಮಗೆ ಲ್ಯಾಬ್ ಇರುತ್ತೆ. ಓಕೆ, ಕಂಪ್ಯೂಟರ್ ಲ್ಯಾಬ್ ಇರುತ್ತೆ. ಸೊ ಕಂಪ್ಯೂಟರ್ ಸ್ವಲ್ಪ ಕಲಿಬೇಕು, ಒಂದ್ ಸ್ವಲ್ಪ ಬೇಸಿಕ್ ನಾಲೆಜ್ ಇರಬೇಕು ಅಂತ ಹೇಳಿದ್ರೆ ನೀವು ABEC ಅನ್ನ ಚೂಸ್ ಮಾಡಬಹುದು. ಓಕೆ, ಅಕೌಂಟೆನ್ಸಿ, ಬಿಸಿನೆಸ್ ಸ್ಟಡೀಸ್, economics and computer science. Now coming to the fourth combination, that is accountancy, business studies, statistics and computer science. So accountancy, business studies are your practical subject. Computer science ನಲ್ಲಿ ನಾನು ಹೇಳಿದೆ 70% theory, 30% lab ಇರುತ್ತೆ. And statistics is your practical subject. 100% it is a practical subject. Calculations ಗಳು ಇರುತ್ತೆ. Okay na? So this is the fourth combination. There is one more combination, HEBA. So HEBA is history, economics, business studies, accountancy. ಸೊ ಇಲ್ಲಿ ಒಂದು ಮಾತ್ರ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರುತ್ತೆ, ದಟ್ ಈಸ್ ಅಕೌಂಟೆನ್ಸಿ. ಉಳಿದ 3 ಸಬ್ಜೆಕ್ಟ್ ಕೂಡ ಥಿಯರಿ ಸಬ್ಜೆಕ್ಟ್ ಗಳಾಗಿರುತ್ತೆ. ಹಿಸ್ಟ್ರಿ, ಇತಿಹಾಸ, economics, business studies are theory. Only accountancy will be your practical subject. Okay, so ನಿಮಗೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆದಷ್ಟು ಕಡಿಮೆ ಬೇಕು, ನನ್ನ ಕ್ಯಾಲ್ಕುಲೇಷನ್ಸ್ ಅಷ್ಟೊಂದು ಚೆನ್ನಾಗಿಲ್ಲ, ನನಗೆ ಥಿಯರಿನೇ ಇಷ್ಟ ಅಂತ ಹೇಳಿದ್ರೆ ನೀವು ಈ ಕಾಂಬಿನೇಷನ್ ಅನ್ನ ಚೂಸ್ ಮಾಡ್ಕೊಳ್ಬಹುದು, HEBA. ನಾನು ಹೇಳಿದಂತಹ ಎಲ್ಲಾ ಕಾಂಬಿನೇಷನ್ಸ್ ಗಳು ಎಲ್ಲಾ ಕಾಲೇಜಸ್ ಅಲ್ಲಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸಮ್ ಕಾಲೇಜಸ್ ಮೈಟ್ ಬಿ ಹ್ಯಾವಿಂಗ್ ಆಲ್ ಆಫ್ ದೀಸ್ ಕಾಂಬಿನೇಷನ್ಸ್. ಕೆಲವೊಂದು ಕಾಲೇಜಸ್ ಗಳಲ್ಲಿ 2 ಅಥವಾ 3 ಕಾಂಬಿನೇಷನ್ಸ್ ಗಳನ್ನ ಅವರು ಇಟ್ಟಿರಬಹುದು. ಸೊ ನೀವು ನೋಡ್ಕೊಳ್ಳಿ, ವೆನ್ ಯು ಗೋ ಫಾರ್ ದ ಅಡ್ಮಿಷನ್ ಯಾವ ಕಾಂಬಿನೇಷನ್ ಇದೆ ಅಂತ ಕೇಳಿ ನಿಮ್ಗೆ ಬೇಕಾಗಿರುವ ಕಾಂಬಿನೇಷನ್ ಅನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಾವು ಟಾಕಿಂಗ್ ಅಬೌಟ್ ದ ಸಿಲೆಬಸ್, ನಿಮ್ಗೆಲ್ಲ ಗೊತ್ತಿದೆ, ಇಟ್ ಈಸ್ NCERT ಸಿಲೆಬಸ್. ಟೆಕ್ಸ್ಟ್ ಬುಕ್ಸ್ ಗಳು ನಿಮ್ಗೆ ಅವೈಲೇಬಲ್ ಇವೆ. ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ಎನಿ ಬುಕ್ ಸ್ಟೋರ್ ಅಥವಾ ಆನ್ಲೈನ್ ತಗೊಳ್ಬಹುದು. ಇಲ್ಲ ಅಂತ ಹೇಳಿದ್ರೆ ಕಾಲೇಜ್ ಲೈಬ್ರರಿ ಇಂದ ಕೂಡ ಬೋರೋ ಮಾಡಬಹುದು. ಓಕೆ, ಸೊ ಟೆಕ್ಸ್ಟ್ ಬುಕ್ಸ್ ಆರ್ ಅವೈಲೇಬಲ್ ಅಂಡ್ ಆಲ್ ದ ಟೆಕ್ಸ್ಟ್ ಬುಕ್ಸ್ ಆರ್ ಅಕಾರ್ಡಿಂಗ್ ಟು ದ NCERT. Now coming to the college fees. ಪ್ರೈವೇಟ್ ಕಾಲೇಜಸ್ ಗಳಲ್ಲಿ ಕಾಮರ್ಸ್ ಗೆ 12,000 ಇಂದ ಹಿಡಿದು 50,000 ನವರೆಗೂ ಕೂಡ ಪರ್ ಇಯರ್ ಫೀಸ್ ಇದೆ. ಓಕೆ, ಸ್ಟಾರ್ಟಿಂಗ್ ಫ್ರಮ್ 12-13,000 50,000 ನವರೆಗೂ ಕೂಡ ಫೀಸ್ ಇರುತ್ತೆ. ದೊಡ್ಡ ದೊಡ್ಡ ಕಾಲೇಜಸ್ ಗಳಲ್ಲಿ ಇಫ್ ಯು ವಾಂಟ್ ಟು ಗೆಟ್ ಎಂಟ್ರಿ ಇನ್ ಟು ಹೈ-ಫೈ ಕಾಲೇಜಸ್ 45-50,000 ವರೆಗೂ ಕೂಡ ಫೀಸ್ ಇರುತ್ತೆ. ಯು ಕ್ಯಾನ್ ಡಿಸೈಡ್ ವೇರ್ ಯು ವಾಂಟ್ ಟು ಗೋ. ಅಂಡ್ ಗವರ್ಮೆಂಟ್ ಕಾಲೇಜಸ್ ಗಳನ್ನ ನೀವು ಚೂಸ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ಇಲ್ಲಿ ಫೀಸ್ ತೀರಾ ಕಡಿಮೆ ಇರುತ್ತೆ ವೆನ್ ಕಂಪೇರ್ಡ್ ಟು ದ ಪ್ರೈವೇಟ್ ಕಾಲೇಜಸ್. Now coming to the last part of the video, commerce easy ಇರತ್ತಾ ಅಥವಾ ಟಫ್ ಇರತ್ತಾ? Generally it depends on how you are understanding the subject. ನಿಮಗೆ ಕಾನ್ಸೆಪ್ಟ್ ಗಳು ಅರ್ಥ ಆಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಇಸ್ ವೆರಿ 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 ಈಸಿ. ಬಟ್ ಕಾನ್ಸೆಪ್ಟ್ಸ್ ಗಳು ಅರ್ಥನೇ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಇಟ್ ಈಸ್ ಗೋಯಿಂಗ್ ಟು ಬಿ ಟಫ್ ಫಾರ್ ಯು. ಓಕೆ, ನೀವು ಗಮನವಿಟ್ಟು ಕ್ಲಾಸಸ್ ಗಳನ್ನ ಕೇಳ್ತಾ ಇದ್ರೆ ಡೆಫಿನೆಟ್ಲಿ ನಿಮಗೆ ಕಾಮರ್ಸ್ ಈಸಿ ಅಂತಾನೆ ಅನ್ಸುತ್ತೆ. 70-80% ಆಫ್ ಸ್ಟೂಡೆಂಟ್ಸ್ ಸೇ ದಟ್ ಕಾಮರ್ಸ್ ಈಸ್ ಈಸಿ ಫಾರ್ ದಮ್. ಸೊ ದಟ್ ವಾಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಇಫ್ ಯು ಹ್ಯಾವ್ ಕನ್ವಿನ್ಸ್ಡ್ ಟು ಜಾಯಿನ್ ಕಾಮರ್ಸ್, ವೆಲ್ಕಮ್ ಟು ಕಾಮರ್ಸ್. If you're finding such content useful, please give this video a like and also share it with your friends. Thank you so much for watching again. See you in the next video. Till then, take care. Bye. Namaste.